ಮಲ್ಲಪ್ಪಣ್ಣ, ಗೋಪಾಲ್ ಕೊಕ್ನೂರ, ಸುಬೇದಾರ, ಕುಮಾರ್ ಮರಡಿ, ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರ ಪಾಂಡು ಬೀರನ್ಗಡ್ಡಿ ಹಿಡ್ಕೊಂಡು ಪ್ರತಿಯೊಬ್ಬ ಹೆಸರು ತಗೊಂಡಿಲ್ಲ, ತಪ್ಪು ತಿಳಿಬೇಡ್ರಿ. ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಬಿಡ್ಕೊಂತೀನಿ. ನೀವು ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಸಂಘದ ಕಾರ್ಯಕರ್ತರು ನಿಮ್ಮ ನೇತೃತ್ವದೊಳಗಿದ ಹೋರಾಟ, ನಿಮ್ಮೆಲ್ಲರ ನೇತೃತ್ವದೊಳಗ. ನಾನು ಚುನಪ್ಪ ಅಲ್ಲ, ಹೆಸರು ತಗೊಂಡಿಲ್ಲ ಅಂತ ಯಾರು ಮರಿಬೇಡ್ರಿ. ನಿಮ್ಮ ನೇತೃತ್ವದೊಳಗೆ ಹೋರಾಟ. ರಾಜಕೀಯ ಪಕ್ಷದವ್ರು ಯಾರ ಬಂದ್ರು ವಿನಂತಿ ಮಾಡ್ಕೊಡ್ತೀನಿ, ತಮ್ಮ ಇಲ್ಲಿ ಯಾರು ಕುರ್ಚಿ ಹಾಕಂಗಿಲ್ಲ. ಅವರು ಬಂದು ನಾವು ಮಾತಿಗೆ ಬದ್ಧ, ಕುರ್ಚಿ ಹಾಕಂಗಿಲ್ಲ, ಕೆಳಗೆ ಬಂದು ಕುಂಡ್ರಬೇಕು. ಯಾವುದರೇ ರಾಜಕೀಯ ಮುಖಂಡರು ಬಂದರು, ಅಧ್ಯಕ್ಷರು ಬಂದರು, ಕೆಲವು ಜನಕ್ಕೆ ಯಾಕಂದ್ರೆ ಪ್ರೋಟೋಕಾಲ್ ಸಿಸ್ಟಮೆಟಿಕ್ ನಿಮಗ ಚಲೋ, ಮತ್ತೆ ಎಲ್ಲರೂ ಬಂದು ಎದಿವೆ ಅಣ್ಣ 3500 ಬೇಡಿಕೆ ಇಟ್ಟ 6 ದಿವಸ 5 ದಿವಸ ಕೂತಾಗ ಎಷ್ಟು ಬಂದರು? ಬರೀ 200 ರೂಪಾಯಿಗೆ ಬಂದರು. ಇನ್ನ ಎಷ್ಟು ಬೇಕಾಗೈತೆ ನಮ್ಗ? ಇನ್ನ 300 ಬೇಕಾಗೈತೆ. ಆದ್ರೂ ನಾವು ಕಂಟ್ರೋಲ್ ಆಗಿದ್ವು, ನಾವು ಹಠ ಹಿಡಿದು ಬೇಡ ಅಂತೇಳಿ 400 ರೂಪಾಯಿಗೆ ಬಂದು ಹೋಗ್ಲಿ ಒಂದು 100. ಯಾಕಂದ್ರ ಅವರಿಗೆ ಬಹಳಷ್ಟು ತಿಂದಾರ, ಒಮ್ಮೆ ಕೊಡಕ್ ಆಗುದಿಲ್ಲ ಅಂತೇಳಿ ನಾವು ಸ್ವಲ್ಪ ಹಿಂದೆ ಸರಿಬೇಕಂತೇಳಿ 400 ರೂಪಾಯಿಗ 3400 ರೂಪಾಯಿ ಕೊಡ್ಲೇಬೇಕಂತೇಳಿ ಇವತ್ತ ಕುರ್ಲಾಪುರದಾಗ ಮನೆ ಜಿಲ್ಲಾಧಿಕಾರಿ ಅವರು ಬಂದಾಗ ಅವ್ರಿಗೆ ಹೇಳಿ ಕಳಿಸಿದ್ವು, ಸರ ನಾವು 3200 ರೂಪಾಯಿಗ ಒಪ್ಕೊಳ್ಳಂಗಿಲ್ಲ, ಅವ್ರು 7-8 ವರ್ಷದಿಂದ ನಿರಂತರವಾಗಿ ಲೂಟಿ ಹಣವನ್ನ ನೀವ ದೊಡ್ಡ ಮನಸ್ಸು ಮಾಡಿ ಅವ್ರೇನು 3400 ರೂಪಾಯಿಗೆ ನಿಂತಾರು, ಈಗ 200 ಬಂದ್ರಿ, ಇನ್ನು 200 ರೂಪಾಯಿ ಕೊಡ್ಬೇಕಂತೇಳಿ ನಾವು 4 ತಾಸು ನಾವು ಗಟ್ಟಿಯಾಗಿ ಸರ್ಕಿಟ್ ಹೌಸ್ದಾಗ ಕುಂತಿರೋ, ಎಲ್ಲಿ ಕುಂತಿರಿ ಕೂಡ್ರಿ, ಗಟ್ಟಿಯಾಗಿ ಕೂತ ಅವ್ರ ಜೊತೆ ಚರ್ಚೆ ಮಾಡಿ ಆ ಗಂಭೀರತೆ ನಾವು ವೇದಿಕೆಗೆ ಹೇಳಿರ್ತಕ್ಕಂಥದ್ದು ತಾವು ಕೂಡ ಅದನ್ನ ಮಾಡ್ರಿ. ಯಾಕಂದ್ರೆ ಅದು ನಮಗೆ ಶಕ್ತಿ ಆಗ್ತೈತಿ. ನಾವೆಲ್ಲ ನಿಮ್ಗೆ ಓಟ್ ಹಾಕಿದ್ವು, ಪಕ್ಷ ಅಧಿಕಾರ ಕೊಟ್ಟವ್ರದು, ಇವತ್ತ ನಮ್ಮ ಬದುಕು ಬೀದಿಗೆ ಬಂದೈತಿ. ನಾವೆಲ್ಲ ಹಾಳಾಗಿದ್ವು, ಬೇರೆ ಬೆಳೆ ಬೆಳೆದು ಸರ ನಾವಿಲ್ಲಿ 100% ಬೆಳಗಾವಿ ಜಿಲ್ಲೆ ಒಳಗೆ 90% ಕಬ್ಬು ಬೆಳೀತು, ಹೌದಲ್ರ? ಜೋರ ಬರವತ್ತು. ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ, ರೈತರನ್ನು ಲೂಟಿ ಮಾಡುತ್ತಿರುವ ಕಾರ್ಖಾನೆ ಮಾಲೀಕರಿಗೆ, ರೈತರ ಗೋರಿಯ ಮೇಲೆ ರಾಜಕಾರಣ ಮಾಡುತ್ತಿರುವ ಕಾರ್ಖಾನೆ ಮಾಲೀಕರಿಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಈ ಕಾರ್ಯಕ್ರಮ, ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಗುರೂಜಿ ಅವರೇ, ಅವರು ಕೂಡ 2 ತುತ್ತು ಅನ್ನವನ್ನು ನೆಮ್ಮದಿಯಿಂದ ತಿನ್ನುವಂತ ದಿನಗಳು ಬರಬೇಕು. ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ, ಸಂಜೆ 5 ಗಂಟೆ ಒಳಗಾಗಿ ಸರ್ಕಾರ ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಇಲ್ಲ ನಾನೇ ನಾಳೆನೂ ಕೂಡ ನಿಮ್ ಜೊತೆ ಹೋರಾಟದಲ್ಲಿ ಇರ್ತೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ತಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ. ನಮಸ್ಕಾರ.